ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೀನ್ ಹೋದ್ರೆ ನಿನ್ನ ಹುಡುಕೊಂಡು ನಾವು ಬರ್ಬೇಕಾಗತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಇರು. ಹಾ ಇಲ್ಲಿ ನೋಡು, ವಿರಾಟ್ ಬಂದೇ ಬಿಟ್ರು. ವಿರಾಟ್, ಭೈರವಿಯಲ್ಲಿ ಯಾಕೊಬ್ರೇ ಬಂದಿದ್ದೀರಾ? ಅವಳು ಯಾಕೆ ನಿಮ್ ಜೊತೆ ಬರ್ಲಿಲ್ಲ? ಭೈರವಿ ಅವ್ರನ್ನ ಎಲ್ಲಾ ಕಡೆ ಹುಡುಕ್ದೆ, ಆದ್ರೆ ಎಲ್ಲೂ ಸಿಗ್ಲಿಲ್ಲ. ಏನ್ ಹೇಳ್ತಿದ್ಯಾ ವಿರಾಟ್? ನೀರ್ ತರಕ್ ಹೋದವಳು ಇನ್ ಎಲ್ಲಿಗೆ ಹೋಗಕ್ ಸಾಧ್ಯ? ಏನಾಯ್ತು? ನದಿ ತೀರಕ್ಕೆ ಹೋಗಿದ್ಯಾ? ಇಡೀ ನದಿ ತೀರ ಹುಡುಕ್ದೆ, ಆದ್ರೆ ಭೈರವಿ ಅವರು ಎಲ್ಲೂ ಸಿಕ್ಕಿಲ್ಲ. ಆ ದಡದ ಮೇಲೆ ತಗೊಂಡು ಹೋಗಿ ಬಿನ್ಗೆ ಬಿದ್ದಿತ್ತು. ನನಗ್ ತುಂಬಾ ಭಯ ಆಗ್ತಿದೆ ಅಥರ್ವ. ಇವಾಗ ಏನ್ ಮಾಡುದು? ಬಿನ್ಗೆ ಅಲ್ಲೇ ಬಿದ್ದಿದೆ ಅಂದ್ರೆ ಅಲ್ಲೇ ಎಲ್ಲ ಸುತ್ತಮುತ್ತಲು ಇರ್ತಾಳೆ. ಹುಡುಕಿದ್ಯಾ ನೀನ್ ಸರಿಯಾಗಿ? ಎಲ್ಲಾ ಕಡೆನೂ ನೋಡ್ದೆ ಅಣ್ಣ, ಎಲ್ಲೂ ಕೂಡ ಸಿಕ್ಕಿಲ್ಲ. ಏನೋ ಅನಾಹುತ ಆಗಿದೆ ಅಂತ ನನ್ ಮನ್ಸು ಹೇಳ್ತಾ ಇದೆ. ಏನ್ ಹೇಳ್ತಿದ್ಯಾ ವಿರಾಟ್? ನನ್ ದಾರಿಗಡ್ಡ ಬಂದಿದ್ ಪ್ರಾಣಿ ತಾನಾಗೆ ದೂರ ಹೋಯ್ತು. ದೇವ್ರೆ, ನೀನ್ ನನ್ ಪರವಾಗಿದ್ಯಾ ಅಂತ ಇವತ್ತೇ ಗೊತ್ತಾಗಿದ್ದು. ಕಾಡಲ್ ಕಳ್ದೋದೋಳು ಅಲ್ಲೇ ಇರ್ಲಿ, ಅವಳ ಜವಾಬ್ದಾರಿನ ನಾನ್ ತಗೋತೀನಿ. ಹಾಗಾದ್ರೆ ಇವತ್ತು ದೇವ್ರ ಪೂಜೆ ಸಂಪೂರ್ಣವಾಗಿ ಆಗಲ್ವಾ? ಯಾಕೋ ದೇವರು ಕೊಟ್ಟಿದ್ದ ಮುನ್ಸೂಚನೆ ಅಪಾಯ ನನ್ನ ಕಣ್ಮುಂದೆನೆ ಹಾಗೆ ಹಾದು ಹೋಗ್ತಾ ಇದೆ. ಇಲ್ಲ, ಭೈರವಿಗೇನೂ ಆಗಿಲ್ಲ. ಅವಳಿಗೇನೂ ಆಗ್ಬಾರ್ದು ಅರ್ಚಕ್ರೆ. ಭೈರವಿ ವಾಪಸ್ ಬರೋ ಹಾಗೆ ಏನಾದ್ರೂ ಒಂದು ಪೂಜೆ ಮಾಡಿ. ಯಾಕೆ ದೇವ್ರೆ, ಯಾಕೆ ನಿನಗೆ ಅವಳ ಮೇಲೆ ಇಷ್ಟೊಂದು ಕೋಪ? ನಿನಗೇನಾದ್ರೂ ಕೋಪ ಇದ್ರೆ ಅದನ್ನ ನನ್ನ ಮೇಲೆ ತೀರಿಸ್ಕೋ. ನೋಡು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನನ್ನ ತಂಗಿ ನನ್ನ ಕಣ್ಮುಂದೆ ಇರ್ಬೇಕು. ಇಲ್ಲ ಅಂದ್ರೆ ನನ್ನ ಪ್ರಾಣ ನಾನೇ ತೆಕ್ಕೊಂಡ್ಬಿಡ್ತೀನಿ. ನಾನು ನಿನಗೆ ರಕ್ತದ ಅಭಿಷೇಕ ಮಾಡ್ತೀನಿ ಅಷ್ಟೇ. ಬಿಡು, ಬಿಡು ಅಥರ್ವ, ಬಿಡು ಅಥರ್ವ, ಬಿಡು ಅಥರ್ವ. ನೀನು ಭೈರವಿ ಬರೋವರೆಗೂ ನನಗ್ ಸಮಾಧಾನ ಇಲ್ಲ ಅಥರ್ವ, ಇಲ್ಲ. ಭೈರವಿ ಅವ್ರು ಬಂದ್ಬಿಟ್ರು. ಎಲ್ಲಿ ಹೋಗಿದ್ರಿ ನೀವು? ನಿಮ್ಮನ್ನು ನೋಡೋ ತನಕ ನನ್ನ ಉಸಿರೇ ನಿಂತು ಹೋಗಿತ್ತು. ಎಲ್ಲಿ ಹೋಗಿದ್ದೆ ಭೈರವಿ? ನಮ್ಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ? ಅಕ್ಕ, ಅದು ನೀರ್ ತಗೊಂಬರಕ್ಕೆ ಹೋಗಿದ್ನಲ್ಲ, ಅವಾಗ ಕಾಲ್ ಜಾರಿ ಬಿದ್ಬಿಟ್ಟೆ. ಬೆಂದಿಗೆನೂ ತೇಲ್ಕೊಂಡು ಹೋಗ್ತಾ ಇತ್ತು. ಸೊ ಬೆಂದಿಗೆನ ತಗೊಂಬರಕ್ ಹೋಗಿ ರೂಟ್ ಮಿಸ್ ಆಗ್ಬಿಡ್ತು. ಅಲ್ಲಿಂದ ವಾಪಸ್ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯ್ತು. ಆ ದೇವ್ರೆ ನಿನ್ನನ್ನು ಕಾಪಾಡ್ಬಿಡ್ತು ಕಣೆ. ಈ ಪೂಜೆ ನಿಲ್ಬಾರ್ದು ಅಂತ ನೀನು ಸಾವನ್ನೇ ಗೆದ್ದು ಬಂದಿದ್ದೀಯಾ. ಬೇಗ ಬಾಮ್ಮ, ಪೂಜೆ ಶುರು ಮಾಡೋಣ.
ಏಯ್ ಇಲ್ಲಿರೋ ಸೌದೆಗಳನ್ನ ಯಾರೋ ಮುಟ್ಟಿದ್ದು? ನಾವು ಕಾಡಿಂದ ಕಷ್ಟಪಟ್ಟು ತಂದಿರೋ ಸೌದೆನಾ ದೇವಸ್ಥಾನ ತಗೊಂಡೋಗಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಸರಿಯಾಗಿ ಮಾತಾಡಿ. ಆ ಸೌದೆನ ಪೂಜಾರಿಗಳು ನಮ್ಮ ಪೂಜೆಗೋಸ್ಕರ ತಂದಿದ್ದಾರೆ. ಏಯ್ ಸುಳ್ಳು ಹೇಳ್ಬೇಡ, ಅದು ನಮ್ದು. ಏಯ್ ನನ್ನ ಅಣ್ಣನ ಮೈ ಮುಟ್ತೀಯಾ? ಏಯ್ ಇವನ್ ಪರವಾಗಿ ಮಾತಾಡೋಕ್ ನೀನೇನ್ ದೊಡ್ಡ ಗ್ಯಾಂಗ್ಸ್ಟರ್ ಏನೋ? ನಮ್ಮ ಅಣ್ಣನ ವಿಚಾರಕ್ಕೆ ಬಂದ್ರೆ ಗ್ಯಾಂಗ್ ಲೀಡರು ಆಗ್ತೀನಿ, ಗ್ಯಾಂಗ್ಸ್ಟರು ಆಗ್ತೀನಿ. ಏನೋ ಮಚ್ಚ ದೇವಸ್ಥಾನದಲ್ಲಿ ಗಲಾಟೆ ಶುರು ಮಾಡಿದಾರೆ.